ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್ ತುಂಬ ದಿನ ಆಯಿತು ನನಗೆ ಕೌನ್ಸಿಲಿಂಗ್ ಮಾಡ್ತಾಯಿದ್ದೆ. ನಮ್ಮ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಎನ್ರೋಲ್ ಆಗಿದ್ರು ಅವರಿಗೆ ಕೌನ್ಸಿಲಿಂಗ್ ಆಗ್ತಾಯಿದೆ ಈಗ ಪ್ರಾಸೆಸ್ಸು. ಸೊ ಅದಕ್ಕೋಸ್ಕರ ತುಂಬ ಬ್ಯುಸಿ ಇದ್ದೆ, ವೀಡಿಯೋನ ಮಾಡಲಿಕ್ಕಾಗಿಲ್ಲ. ಹಾಗೆ ಈ ಒಂದು ಅಪ್ಡೇಟ್ಗಳು ಏನು ಅಂತ ಕೇಳಿದ್ರೆ, KEA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ ಇದನ್ನು ಎಂಟ್ರಿ ಮಾಡಿದಾಗ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿ ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ಆ PDF ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಕನ್ನಡ ಮೀಡಿಯಮ್ ಇರ್ಬೋದು, ರೂರಲ್ ಇರ್ಬೋದು, ಸ್ಟಡಿ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ಮು ಏನು ಡೀಟೇಲ್ಸ್ ಇದೆ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಆ್ಯಂಡ್ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ಕೇಳಿದರೆ, ಅದರಲ್ಲೊಂದು ಏನು ಹೇಳ್ತಾರೆ ಸೀಕ್ರೆಟ್ ಕೀ ಅಂತ ಜನ್ರೇಟ್ ಮಾಡ್ತಾಯಿದ್ರು. ಆ ಸೀಕ್ರೆಟ್ ಕೀ ಇರ್ತಾ ಇದ್ದಿತ್ತು, ಅದನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಿತ್ತು, ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು. ಬಟ್ ಈ ವರ್ಷ ಸ್ವಲ್ಪ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಸ್ಕ್ಯಾನರ್ QR ಕೋಡನ್ನು ಇದು ಮಾಡ್ತಾ ಇದ್ದಾರೆ. QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ನೀವೇನು ಹೇಳ್ತಾರೆ ಆಪ್ಷನ್ ಎಂಟ್ರಿ ಮಾಡುವಾಗ ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ಹೇಳುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಮಾತ್ರ ನಿಮ್ಗೆ ಒಳಗಡೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡುತ್ತೆ. ದೆರ್ ಈಸ್ ನೋ ಸೀಕ್ರೆಟ್ ಕೋಡ್ ದಿಸ್ ಇಯರ್. ಸೀಕ್ರೆಟ್ ಕೋಡ್ನ ಇನ್ಸ್ಟೆಡ್ ಆಫ್ ಸೀಕ್ರೆಟ್ ಕೋಡ್ ದೇ ಯೂಸ್ಡ್ QR ಕೋಡ್ ಅಷ್ಟೇ, ಆಯಿತಾ. ಆ QR ಕೋಡ್ ಮೇಲ್ಗಡೆ ಇರುತ್ತೆ. ಸೊ ಅದನ್ನು ನೋಡಿಕೊಳ್ಳಿ, ಅದನ್ನು ಇದು ಮಾಡಿ ನೀವು ಏನು ಹೇಳ್ತಾರೆ ಸ್ಕ್ಯಾನ್ ಮಾಡಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದು. ಇನ್ನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೀಕ್ರೆಟ್ ಕೀಯನ್ನು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ಮೀನಿಂಗ್ ಟು ಸೇ ದಟ್ ಅದರ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಿಲ್ಲ. ಯಾಕಂದರೆ ಇನ್ನೂ ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಬರಲಿಲ್ಲ. ಲಾಸ್ಟ್ ಇಯರ್ ಏನಾಗಿತ್ತು, ಸೀಕ್ರೆಟ್ ಕೀ ರಿಲೀಸ್ ಮಾಡಿದ ಒಂದು 4-5 ಡೇಸ್ನ ನಂತರ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿದರು. ಅಷ್ಟರ ಒಳಗಡೆ ಲಾಸ್ಟ್ ಇಯರ್ ಇದನ್ನು ಯಾವುದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದರು. ಬಟ್ ಇನ್ನೂ ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಸೊ ನನ್ನ ಪ್ರಕಾರ ಇನ್ನೂ ಒಂದು 3-4 ಡೇಸ್ನ ನಂತರ ಸ್ಟಾರ್ಟ್ ಮಾಡ್ತಾರೇನೋ. ಅದರ ಆಪ್ಷನ್ ಎಂಟ್ರಿನ 3-4 ಡೇಸ್ನ ನಂತರ ಸ್ಟಾರ್ಟ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಮಂತು ಕೂಡ ಸ್ಟಾರ್ಟ್ ಮಾಡ್ಬೋದು, ಆಯಿತಾ. ಬಟ್ ದೇ ವಿಲ್ ಗಿವ್ ಅ ಟೈಮ್. ಇಮಿಡಿಯೇಟಾಗಿ ಇವತ್ತೇ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಬಿಡೋದಿಲ್ಲ, ಆಯಿತಾ. ಇನ್ನೂ ಒಂದು 3-4 ಡೇಸ್ ಕೊಡ್ತಾರೆ. ಯಾಕಂದರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸನ್ನು ನಿಮಗೆ ಅನಲೈಸ್ ಮಾಡಬೇಕಲ್ಲ, ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅಕಾರ್ಡಿಂಗ್ ಟು ದ್ಯಾಟ್ ನೀವು ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಬೇಕಲ್ಲ. ಸೊ ಇನ್ನೂ ಒಂದು 3-4 ಡೇಸ್ನ ನಂತರ ನನ್ನ ಪ್ರಕಾರ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡಿದ್ದಾರೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಸರಿಯಾಗಿದೆಯಾ ಡೀಟೇಲ್ಸು. ಮತ್ತು ಕಾಸ್ಟ್ ಬರೋದಿಲ್ಲ ಸ್ಟೂಡೆಂಟ್ಸು. ಕಾಸ್ಟ್ ಎದುರುಗಡೆ ಬ್ಲ್ಯಾಂಕ್ ಇರುತ್ತೆ, ಎಲ್ರಿಗೂ ಹಾಗೆ ಇದೆ. ಸೊ ನೋ ನೀಡ್ ಟು ವರಿ. ಅದರ್ ಇದೆಲ್ಲ ಇದೆಯಾ ನೋಡ್ಕೊಳ್ಳಿ, ಅಂದರೆ ಏನೇನು ಇನ್ಫಾರ್ಮೇಷನ್ಗಳು ಬೇಕಿತ್ತು ಅದೆಲ್ಲ ಇದೆಯಾ ಇಲ್ವ ಅಂತ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, PDF ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಬೇಕಾಗುತ್ತೆ. ಆಮೇಲೆ ಅವರು ಆ ಲಿಂಕನ್ನು ತೆಗೆದ್ರೆ, ಸದ್ಯ ತೆಗಿಯೋದಿಲ್ಲ, ಬಟ್ ಲಿಂಕನ್ನು ತೆಗೆದ್ರೆ ಸರ್ ನನ್ನ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಬೇಡಿ. ದಯವಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ಸೊ ಆ ಸ್ಕ್ಯಾನರ್ನ ಯೂಸ್ ಮಾಡಿಕೊಂಡು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದಾಗ ನಿಮಗೆ ಆಪ್ಷನ್ ಎಂಟ್ರಿ ಒಳಗಡೆ ಹೋಗುತ್ತೆ, ಆಯಿತಾ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ದಟ್ ಡಸಂಟ್ ಮೀನ್ ದಟ್ ಇವತ್ತೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲ. ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಅದಾದ ಒಂದು 2-3 ಡೇಸ್ನ ನಂತರನೇ ಸ್ಟಾರ್ಟ್ ಮಾಡೋದು, ಓಕೆ. ನಾನು ಅಂದ್ಕೊಳ್ತೇನೆ ಇನ್ನೊಂದು 3-4 ಡೇಸ್ ಆಪ್ಷನ್ ಎಂಟ್ರಿ ಅಂತೂ ಸ್ಟಾರ್ಟ್ ಮಾಡೋದಿಲ್ಲ. ಮೇ ಬಿ ಇನ್ನೊಂದು 3-4 ಡೇಸ್ನ ನಂತರ ಆರ್ ಎಲ್ಸ್ ನೆಕ್ಸ್ಟ್ ವೀಕೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ಇನ್ನು ಬಿಟ್ವೀನ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದು ತುಂಬ ರೇರ್. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮಿನಿಮಮ್ ಒಂದು 5 to 7 ಡೇಸ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇನ್ ಬಿಟ್ವೀನ್. ಆ ಟೈಮಲ್ಲಿ ನೀವು ಎಷ್ಟು ಬಾರಿ ಕೂಡ ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಸೊ ನೋ ನೀಡ್ ಟು ವರಿ, ಯು ಹ್ಯಾವ್ ಟೈಮ್. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ದಾರೆ ಅಂದ ತಕ್ಷಣ ಪ್ಯಾನಿಕ್ ಆಗೋದು, ನನಗೆ ಲೀಸ್ಟ್ ರೆಡಿ ಆಗಿಲ್ಲ, ಅದಿಲ್ಲ, ಇನ್ನೂ ಟೈಮ್ ಇದೆ, ಓಕೆ ಸ್ಟೂಡೆಂಟ್ಸ್. ಇದಿಷ್ಟು ಅಪ್ಡೇಟ್ಸ್ಗಳು. ನೋಡೋಣ, ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಅಂದರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅರೌಂಡ್ 2000 ಸೀಟ್ಸ್ಗಳು ಡಿಕ್ರೀಸ್ ಆಗಿದೆ. ಬಟ್ ಆ್ಯಕ್ಚುಲಿ ಡಿಕ್ರೀಸ್ ಆಗೋದಿಲ್ಲ. ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದು ಇನ್ಕ್ರೀಸ್ ಆಗಬೇಕು. ಯಾಕಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ ಕೆಲವೊಂದಿಷ್ಟು ಕಾಲೇಜಲ್ಲಿ ನಾನು ನೋಡಿದಾಗ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಬಟ್ ಇವ್ರದ್ದು ಇದರಲ್ಲಿ ಯಾವುದು ಅವ್ರದ್ದಲ್ಲಿ ಅಪ್ರೂವ್ ಆಗಿದೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ. ಮೇ ಬಿ ಈ ವರ್ಷದಿಂದ ಗೌರ್ಮೆಂಟಿಂದ, ಕರ್ನಾಟಕ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ತಗೊಳ್ಬೇಕು ಅನ್ನೋ ಕಾರಣದಿಂದ ಇವರು ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇದನ್ನು ಆ್ಯಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ, ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾದ ನಂತರ ಅದರ ಡೀಟೇಲ್ಡ್ ಅನಾಲಿಸಿಸ್ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ, ಸರಿನಾ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ಇದಿಷ್ಟು ಅಪ್ಡೇಟ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಸ್ವಲ್ಪ ಬ್ಯುಸಿ ಇದ್ದೇನೆ, ನಮ್ಮ ಸ್ಟೂಡೆಂಟ್ಸ್ಗಳಿಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ವೀಡಿಯೋನ ಮಾಡ್ತೇನೆ. ಅದೇ ರೀತಿ ಬೇರೆ ಏನಾದರೂ ನೋಟಿಫಿಕೇಷನ್ ಬಂದರೆ, ಅಪ್ಡೇಟ್ಗಳು ಬಂದರೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ, ಓಕೆ. ಸೊ ಈ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಇಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.